ಕೋಲಾರ ಬಗೆಹರಿಸ್ತೀರಾ ಸರ್? ಮಾತಾಡ್ತೀವಿ ಇವತ್ತು ಮಾತಾಡ್ತೀವಿ. ಅಲ್ಲ, ನಿನ್ನೆ ನಡೆದಿದ್ದೆಲ್ಲ ಪ್ರಹಸನ ಮಾಡಿದ್ರು ಡ್ರಾಮಾದ ಅಂತ ಯಾರು ಹೇಳಿದ್ರು? ಹೊತ್ತಲ್ಲಿ ಯಾರು ಹೇಳ್ತಿದ್ದಾರೆ, ನಾಟಕ ಮಾಡಿದ್ದಾರೆ ನಿನ್ನೆ ಎಲ್ಲ ನಮ್ಮವರು. ಡ್ರಾಮ ಏನ್ ಮಾಡಿಲ್ಲ, ನ್ಯಾಚುರಲ್ ಆಗಿ ಅವರೊಂದು ಗುಂಪು ಹೇಳ್ತಾರೆ, ಒಬ್ರು ಹೇಳ್ತಾರೆ ಅಷ್ಟೇ. ಅದು ಇತ್ಯರ್ಥ ಆಗಿಲ್ಲ ಸರ್. ಅಷ್ಟೊಂದು ಕಗ್ಗಂಟ ಸರ್ ಕೋಲಾರ ಬಗೆಹರಿಸಕ್ ಆಗದೆ ಇರುವಷ್ಟು ಇದಾಗಿದೆ ಅಂತ. ಬೇರೆ ಎಲ್ಲ ಕ್ಷೇತ್ರಗಳು ನೀವು ಬಗೆಹರಿಸಿದ್ರಿ ಸರ್? ಎಲ್ಲ ಬಗೆಹರಿದವೆ, ಅದು ಬಗೆಹರಿತದೆ. ಸರ್, ಇದು ಚುನಾವಣೆ ಮೇಲೆ ಪರಿಣಾಮ ಬೀರಲ್ವಾ ಸರ್ ಮುಂದೆ ನಡೀತದೆ? ಯಾಕೆಂದ್ರೆ ಯಾವ ಬಣ ಕೊಟ್ಟರು ಕೂಡ ಭಿನ್ನಮತ ಕಟ್ಟಿಟ್ಟ ಬುತ್ತಿ ಅಂತಾರೆ. ಹಾಗಾದ್ರೆ 10 ಜನಕ್ಕೆ ಕೊಡ್ಲಿಲ್ಲ ಕರ್ನಾಟಕ ಬಿಜೆಪಿಯವರು, ಅವರೆಲ್ಲ ಪರಿಣಾಮ ಬೀರಲ್ವಾ? ಬೀರಲ್ವೇನಪ್ಪ? ಬರೀ ನಮ್ಮದೇ ಪರಿಣಾಮ ಬೀರ್ತದೆ. ಎಡಗೈ ಬಲಗೈ ಅನ್ನುವಂತ ವಾದವನ್ನ ಇಟ್ಟಿದ್ದಾರೆ ಸರ್. ಅಲ್ಲಿ ಈಗ ಎಡಗೈ ಸಮುದಾಯಕ್ಕೆ ಸಾಂಪ್ರದಾಯಿಕ ಕೊಟ್ಟಂತೆ ಎಡಗೈ ಸಮುದಾಯಕ್ಕೆ ಕೊಡಬೇಕು ಅಂತ ಮುನಿಯಪ್ಪರು ಹೇಳ್ತಾರೆ. ಸಾಂಪ್ರದಾಯಿಕ ಅಸ್ತ್ರ ಬಿಟ್ಟಿದ್ದಾರೆ ಸರ್. ಜಿಲ್ಲೆಯವರ ಅಭಿಪ್ರಾಯ ಕೇಳಿ ತೀರ್ಮಾನ ಮಾಡ್ತೀವಿ ಬಿಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.